ವೆಲ್ಕಮ್ ಬ್ಯಾಕ್. ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ಇದೀಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿರತಕ್ಕಂತಹ ಮನೆಗಳಿಗೆ, ಎಲ್ಲ ಕುಟುಂಬಗಳಿಗೆ ಇದೀಗ ನಾವು ಬೇರೆ ಕಡೆ ಸ್ಥಳಾಂತರ ಆಗಬೇಕಂತಕ್ಕಂತಹ ಆತಂಕದಲ್ಲಿದ್ದಾರೆ. ಇನ್ನು ಇದರ ಮಧ್ಯೆ ವಿದೇಶಿ ಮೂಲದ ಎನ್ಜಿಒ ಒಂದು ಲಕ್ಕುಂಡಿಯಲ್ಲಿ ಬಯಲು ವಸ್ತು ಸಂಗ್ರಹಾಲಯ ಅಭಿವೃದ್ಧಿಗಾಗಿ ಕೂಡ ಹಾತೊರಿತಾ ಇದೆ. ಅಷ್ಟಕ್ಕೂ ಏನೆಲ್ಲ ಲಕ್ಕುಂಡಿಯಲ್ಲಿ ಸದ್ಯದ ಬೆಳವಣಿಗೆ ನಡೀತಾ ಇದೆ ಆ ಕುರಿತಾದ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಲಕ್ಕುಂಡಿ ಗ್ರಾಮ ಆಗುತ್ತಾ ಓಪನ್ ಮ್ಯೂಸಿಯಂ. ಲಕ್ಕುಂಡಿ ಗ್ರಾಮಸ್ಥರಿಗೆ ಮನೆ ಕಳೆದುಕೊಳ್ಳುವ ಆತಂಕ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ 15ನೇ ದಿನಕ್ಕೆ ಕಾಲಿಟ್ಟಿದೆ. ಈವರೆಗೆ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಮುಂದೆ ಅಮೂಲ್ಯವಾದಂತಹ ವಸ್ತುಗಳು ಸಿಗ್ತವೆ ಅನ್ನುವ ಕುತೂಹಲ ಕೂಡ ಕೆರಳಿಸಿದೆ. ಇದರ ನಡುವೆ ಗ್ರಾಮಸ್ಥರನ್ನು ಒಕ್ಕಲೆಬ್ಬಿಸುವಂತಹ ಆತಂಕ ಎದುರಾಗಿದೆ. ಮೊನ್ನೆ ಗದಗ ಜಿಲ್ಲಾಧಿಕಾರಿ ಶ್ರೀಧರ್ ಕುಂಬಾರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಆಗ ದೇವಸ್ಥಾನದ ಅಕ್ಕಪಕ್ಕದ 18ಕ್ಕೂ ಹೆಚ್ಚು ಮನೆಗಳನ್ನು ಸ್ಥಳಾಂತರ ಮಾಡಲು ಸೂಚನೆ ನೀಡಿದರು. ಈ ಹಿಂದೆ ಕೇಂದ್ರ ಪುರಾತತ್ವ ಇಲಾಖೆ ಪರಿಹಾರ ನೀಡಿದೆ. ಆದರೂ ಕೂಡ ಸ್ಥಳಾಂತರ ಕಾರ್ಯವಾಗಿಲ್ಲ. ಈ ಹಿಂದಿನ ಕೂಡ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಇವರಿಗೆ ಪರಿಹಾರ ಕೂಡ ಕೊಡಲಾಗಿತ್ತು. ಆದರೆ ಈವರೆಗೂ ಕೂಡ ಇವರು ಸ್ಥಳಾಂತರವಾಗಿಲ್ಲ. ಹೀಗಾಗಿ ಗದಗ ಜಿಲ್ಲಾಧಿಕಾರಿಗಳು ಸಿಎನ್ ಶ್ರೀಧರ್ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಅಂತ ಸಮಯದಲ್ಲಿ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನಿರುವ ಮನೆಗಳನ್ನು ಕೂಡ ನಾವು ತೆರವು ಮಾಡ್ತೇವೆ ಅಂತ ಹೇಳಿದ್ರು. ಯಾಕಂತಂದ್ರೆ ಇವರಿಗೆ ಈ ಹಿಂದೆ ನಾವು ಪರಿಹಾರ ಕೊಟ್ಟಿದ್ವಿ, ಆದರೂ ಈವರೆಗೂ ಕೂಡ ಇಲ್ಲಿಂದ ಮನೆಗಳನ್ನು ಸ್ಥಳಾಂತರ ಮಾಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು. ಇನ್ನು ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಅಭಿವೃದ್ಧಿಗೆ ವಿದೇಶಿ ಎನ್ಜಿಒ ಆಸಕ್ತಿಯನ್ನು ತೋರಿಸಿದೆ. ಇಟಲಿ ಹಾಗೂ ಗ್ರೀಸ್ ದೇಶಗಳ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ತಂಡ ಲಕ್ಕುಂಡಿಗೆ ಭೇಟಿ ನೀಡಿ ಪ್ರಾಚ್ಯಾವಶೇಷಗಳ ಬಯಲು ವಸ್ತು ಸಂಗ್ರಹಾಲಯ ಹಾಗೂ ಐತಿಹಾಸಿಕ ದೇವಸ್ಥಾನಗಳನ್ನು ಪರಿಶೀಲನೆ ನಡೆಸಿತು. ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಮುಖ್ಯಸ್ಥೆ ಡಾಕ್ಟರ್ ಹೆಲೆನ್ ನೇತೃತ್ವದ ತಜ್ಞರ ತಂಡ 3 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಬಯಲು ವಸ್ತು ಸಂಗ್ರಹಾಲಯ ಪ್ರದೇಶದಲ್ಲಿ ಸಂಗ್ರಹಿಸಿರುವಂತಹ ಅಪರೂಪದ ಪ್ರಾಚ್ಯಾವಶೇಷಗಳನ್ನು ವೀಕ್ಷಿಸಿ ಅಭಿವೃದ್ಧಿ ಸಾಧ್ಯತೆಗಳ ಕುರಿತು ಅಧ್ಯಯನ ಮಾಡಿತು. The open museum is something that the minister wants, and we are trying to understand what exactly he wants, because I think he's trying to do as much as he can to make his constituency aware of their amazing treasure. ಸದ್ಯ ಸರ್ಕಾರ ಸಾಕಷ್ಟು ಸೂಕ್ಷ್ಮವಾದ ಹೆಜ್ಜೆಯನ್ನು ಇಡ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ವೆಲ್ಕಮ್ ಬ್ಯಾಕ್. ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ಇದೀಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿರತಕ್ಕಂತಹ ಮನೆಗಳಿಗೆ, ಎಲ್ಲ ಕುಟುಂಬಗಳಿಗೆ ಇದೀಗ ನಾವು ಬೇರೆ ಕಡೆ ಸ್ಥಳಾಂತರ ಆಗಬೇಕಂತಕ್ಕಂತಹ ಆತಂಕದಲ್ಲಿದ್ದಾರೆ. ಇನ್ನು ಇದರ ಮಧ್ಯೆ ವಿದೇಶಿ ಮೂಲದ ಎನ್ಜಿಒ ಒಂದು ಲಕ್ಕುಂಡಿಯಲ್ಲಿ ಬಯಲು ವಸ್ತು ಸಂಗ್ರಹಾಲಯ ಅಭಿವೃದ್ಧಿಗಾಗಿ ಕೂಡ ಹಾತೊರಿತಾ ಇದೆ. ಅಷ್ಟಕ್ಕೂ ಏನೆಲ್ಲ ಲಕ್ಕುಂಡಿಯಲ್ಲಿ ಸದ್ಯದ ಬೆಳವಣಿಗೆ ನಡೀತಾ ಇದೆ ಆ ಕುರಿತಾದ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಲಕ್ಕುಂಡಿ ಗ್ರಾಮ ಆಗುತ್ತಾ ಓಪನ್ ಮ್ಯೂಸಿಯಂ. ಲಕ್ಕುಂಡಿ ಗ್ರಾಮಸ್ಥರಿಗೆ ಮನೆ ಕಳೆದುಕೊಳ್ಳುವ ಆತಂಕ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ 15ನೇ ದಿನಕ್ಕೆ ಕಾಲಿಟ್ಟಿದೆ. ಈವರೆಗೆ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಮುಂದೆ ಅಮೂಲ್ಯವಾದಂತಹ ವಸ್ತುಗಳು ಸಿಗ್ತವೆ ಅನ್ನುವ ಕುತೂಹಲ ಕೂಡ ಕೆರಳಿಸಿದೆ. ಇದರ ನಡುವೆ ಗ್ರಾಮಸ್ಥರನ್ನು ಒಕ್ಕಲೆಬ್ಬಿಸುವಂತಹ ಆತಂಕ ಎದುರಾಗಿದೆ. ಮೊನ್ನೆ ಗದಗ ಜಿಲ್ಲಾಧಿಕಾರಿ ಶ್ರೀಧರ್ ಕುಂಬಾರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಆಗ ದೇವಸ್ಥಾನದ ಅಕ್ಕಪಕ್ಕದ 18ಕ್ಕೂ ಹೆಚ್ಚು ಮನೆಗಳನ್ನು ಸ್ಥಳಾಂತರ ಮಾಡಲು ಸೂಚನೆ ನೀಡಿದರು. ಈ ಹಿಂದೆ ಕೇಂದ್ರ ಪುರಾತತ್ವ ಇಲಾಖೆ ಪರಿಹಾರ ನೀಡಿದೆ. ಆದರೂ ಕೂಡ ಸ್ಥಳಾಂತರ ಕಾರ್ಯವಾಗಿಲ್ಲ. ಈ ಹಿಂದಿನ ಕೂಡ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಇವರಿಗೆ ಪರಿಹಾರ ಕೂಡ ಕೊಡಲಾಗಿತ್ತು. ಆದರೆ ಈವರೆಗೂ ಕೂಡ ಇವರು ಸ್ಥಳಾಂತರವಾಗಿಲ್ಲ. ಹೀಗಾಗಿ ಗದಗ ಜಿಲ್ಲಾಧಿಕಾರಿಗಳು ಸಿಎನ್ ಶ್ರೀಧರ್ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಅಂತ ಸಮಯದಲ್ಲಿ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನಿರುವ ಮನೆಗಳನ್ನು ಕೂಡ ನಾವು ತೆರವು ಮಾಡ್ತೇವೆ ಅಂತ ಹೇಳಿದ್ರು. ಯಾಕಂತಂದ್ರೆ ಇವರಿಗೆ ಈ ಹಿಂದೆ ನಾವು ಪರಿಹಾರ ಕೊಟ್ಟಿದ್ವಿ, ಆದರೂ ಈವರೆಗೂ ಕೂಡ ಇಲ್ಲಿಂದ ಮನೆಗಳನ್ನು ಸ್ಥಳಾಂತರ ಮಾಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು. ಇನ್ನು ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಅಭಿವೃದ್ಧಿಗೆ ವಿದೇಶಿ ಎನ್ಜಿಒ ಆಸಕ್ತಿಯನ್ನು ತೋರಿಸಿದೆ. ಇಟಲಿ ಹಾಗೂ ಗ್ರೀಸ್ ದೇಶಗಳ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ತಂಡ ಲಕ್ಕುಂಡಿಗೆ ಭೇಟಿ ನೀಡಿ ಪ್ರಾಚ್ಯಾವಶೇಷಗಳ ಬಯಲು ವಸ್ತು ಸಂಗ್ರಹಾಲಯ ಹಾಗೂ ಐತಿಹಾಸಿಕ ದೇವಸ್ಥಾನಗಳನ್ನು ಪರಿಶೀಲನೆ ನಡೆಸಿತು. ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಮುಖ್ಯಸ್ಥೆ ಡಾಕ್ಟರ್ ಹೆಲೆನ್ ನೇತೃತ್ವದ ತಜ್ಞರ ತಂಡ
3 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಬಯಲು ವಸ್ತು ಸಂಗ್ರಹಾಲಯ ಪ್ರದೇಶದಲ್ಲಿ ಸಂಗ್ರಹಿಸಿರುವಂತಹ ಅಪರೂಪದ ಪ್ರಾಚ್ಯಾವಶೇಷಗಳನ್ನು ವೀಕ್ಷಿಸಿ ಅಭಿವೃದ್ಧಿ ಸಾಧ್ಯತೆಗಳ ಕುರಿತು ಅಧ್ಯಯನ ಮಾಡಿತು. The Open Museum is something that the Minister wants, and we are trying to understand what exactly he wants, because I think he's trying to do as much as he can to make his constituency aware of their amazing treasure. ಸದ್ಯ ಸರ್ಕಾರ ಸಾಕಷ್ಟು ಸೂಕ್ಷ್ಮವಾದ ಹೆಜ್ಜೆಯನ್ನು ಇಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ವೆಲ್ಕಮ್ ಬ್ಯಾಕ್. ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ಇದೀಗ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ದೇವಸ್ಥಾನದ ಅಕ್ಕಪಕ್ಕದಲ್ಲಿರತಕ್ಕಂತಹ ಮನೆಗಳಿಗೆ, ಎಲ್ಲ ಕುಟುಂಬಗಳಿಗೆ ಇದೀಗ ನಾವು ಬೇರೆ ಕಡೆ ಸ್ಥಳಾಂತರ ಆಗಬೇಕಂತಕ್ಕಂತಹ ಆತಂಕದಲ್ಲಿದ್ದಾರೆ. ಇನ್ನು ಇದರ ಮಧ್ಯೆ ವಿದೇಶಿ ಮೂಲದ ಎನ್ಜಿಒ ಒಂದು ಲಕ್ಕುಂಡಿಯಲ್ಲಿ ಬಯಲು ವಸ್ತು ಸಂಗ್ರಹಾಲಯ ಅಭಿವೃದ್ಧಿಗಾಗಿ ಕೂಡ ಹಾತೊರಿತಾ ಇದೆ. ಅಷ್ಟಕ್ಕೂ ಏನೆಲ್ಲ ಲಕ್ಕುಂಡಿಯಲ್ಲಿ ಸದ್ಯದ ಬೆಳವಣಿಗೆ ನಡೀತಾ ಇದೆ ಆ ಕುರಿತಾದ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಲಕ್ಕುಂಡಿ ಗ್ರಾಮ ಆಗುತ್ತಾ ಓಪನ್ ಮ್ಯೂಸಿಯಂ? ಲಕ್ಕುಂಡಿ ಗ್ರಾಮಸ್ಥರಿಗೆ ಮನೆ ಕಳೆದುಕೊಳ್ಳುವ ಆತಂಕ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ಕಾರ್ಯ 15ನೇ ದಿನಕ್ಕೆ ಕಾಲಿಟ್ಟಿದೆ. ಈವರೆಗೆ 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಮುಂದೆ ಅಮೂಲ್ಯವಾದಂತಹ ವಸ್ತುಗಳು ಸಿಗ್ತಾವೆ ಅನ್ನುವ ಕುತೂಹಲ ಕೂಡ ಕೆರಳಿಸಿದೆ. ಇದರ ನಡುವೆ ಗ್ರಾಮಸ್ಥರನ್ನ ಒಕ್ಕಲೆಬ್ಬಿಸುವಂತಹ ಆತಂಕ ಎದುರಾಗಿದೆ. ಮೊನ್ನೆ ಗದಗ ಜಿಲ್ಲಾಧಿಕಾರಿ ಶ್ರೀಧರ್ ಕುಂಬಾರೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಆಗ ದೇವಸ್ಥಾನದ ಅಕ್ಕಪಕ್ಕದ 18ಕ್ಕೂ ಹೆಚ್ಚು ಮನೆಗಳನ್ನು ಸ್ಥಳಾಂತರ ಮಾಡಲು ಸೂಚನೆ ನೀಡಿದ್ರು. ಈ ಹಿಂದೆ ಕೇಂದ್ರ ಪುರಾತತ್ವ ಇಲಾಖೆ ಪರಿಹಾರ ನೀಡಿದೆ, ಆದರೂ ಕೂಡ ಸ್ಥಳಾಂತರ ಕಾರ್ಯವಾಗಿಲ್ಲ. ಈ ಹಿಂದಿನ ಕೂಡ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಇವರಿಗೆ ಪರಿಹಾರ ಕೂಡ ಕೊಡಲಾಗಿತ್ತು. ಆದರೆ ಈವರೆಗೂ ಕೂಡ ಇವರು ಸ್ಥಳಾಂತರವಾಗಿಲ್ಲ. ಹೀಗಾಗಿ ಗದಗ ಜಿಲ್ಲಾಧಿಕಾರಿಗಳು ಸಿಎನ್ ಶ್ರೀಧರ್ ಅವರು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಅಂತ ಸಮಯದಲ್ಲಿ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನಿರುವ ಮನೆಗಳನ್ನು ಕೂಡ ನಾವು ತೆರವು ಮಾಡ್ತೇವೆ ಅಂತ ಹೇಳಿದ್ರು. ಯಾಕಂತಂದ್ರೆ ಇವರಿಗೆ ಈ ಹಿಂದೆ ನಾವು ಪರಿಹಾರ ಕೊಟ್ಟಿದ್ವಿ, ಆದರೂ ಈವರೆಗೂ ಕೂಡ ಇಲ್ಲಿಂದ ಮನೆಗಳನ್ನು ಸ್ಥಳಾಂತರ ಮಾಡಿಲ್ಲ ಅಂತ ಹೇಳಿ ಕಿಡಿಕಾರಿದ್ರು. ಇನ್ನು ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ಅಭಿವೃದ್ಧಿಗೆ ವಿದೇಶಿ ಎನ್ಜಿಒ ಆಸಕ್ತಿಯನ್ನು ತೋರಿಸಿದೆ. ಇಟಲಿ ಹಾಗೂ ಗ್ರೀಸ್ ದೇಶಗಳ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ತಂಡ ಲಕ್ಕುಂಡಿಗೆ ಭೇಟಿ ನೀಡಿ ಪ್ರಾಚ್ಯಾವಶೇಷಗಳ ಬಯಲು ವಸ್ತು ಸಂಗ್ರಹಾಲಯ ಹಾಗೂ ಐತಿಹಾಸಿಕ ದೇವಸ್ಥಾನಗಳನ್ನು ಪರಿಶೀಲನೆ ನಡೆಸಿತು. ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಮುಖ್ಯಸ್ಥೆ ಡಾಕ್ಟರ್ ಹೆಲೆನ್ ನೇತೃತ್ವದ ತಜ್ಞರ ತಂಡ 3 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಬಯಲು ವಸ್ತು ಸಂಗ್ರಹಾಲಯ ಪ್ರದೇಶದಲ್ಲಿ ಸಂಗ್ರಹಿಸಿರುವಂತಹ ಅಪರೂಪದ ಪ್ರಾಚ್ಯಾವಶೇಷಗಳನ್ನು ವೀಕ್ಷಿಸಿ ಅಭಿವೃದ್ಧಿ ಸಾಧ್ಯತೆಗಳ ಕುರಿತು ಅಧ್ಯಯನ ಮಾಡಿತು. The Open Museum is something that the Minister wants, and we are trying to understand what exactly he wants, because I think he's trying to do as much as he can to make his constituency aware of their amazing treasure. ಸದ್ಯ ಸರ್ಕಾರ ಸಾಕಷ್ಟು ಸೂಕ್ಷ್ಮವಾದ ಹೆಜ್ಜೆಯನ್ನು ಇಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಕಾದು ನೋಡಬೇಕಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.